ಹಲೋ ಗೆಳೆಯರೇ, ನಮಸ್ಕಾರ. ನೋಡಿ, ಇವತ್ತು ನಮಗೆ ಒಂದು RP ಒಂದು ಶಿಲ್ಪ ಎನ್ನುವರು ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ. ಇವರು ಬಂದು ಕಳೆದ ಒಂದು 9 ವರ್ಷಗಳಿಂದ ಒಬ್ಬರೇ ಕೆಲಸ ಮಾಡುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಇವರಿಗೆ ತಂದೆ ತಾಯಿ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇವರು ಬಂದು ಗೆಳೆಯರೇ ಕಂಪ್ನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವುದಾಗಿ ತಿಳಿಸಿದ್ದಾರೆ. ಇವರಿಗೆ ಒಂದು ಮನೆ ಇದೆ, ಕಾರ್ ಇದೆ, ಎಲ್ಲ ಇದೆ, ಬಟ್ ಸುಖ ಇಲ್ಲ ಅಂತ ಮಾಹಿತಿಯಲ್ಲಿ ನಮಗೆ ಯಾವುದೋ ಒಂದು ಮುಜುಗರ ಇಲ್ದೇನೆ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಬನ್ನಿ ಗೆಳೆಯರೇ, ಶಿಲ್ಪ ಅವರು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ಗೆಳೆಯರೇ, ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನ ಪಡೆಯಲು ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದೇ ರೀತಿ ಮಾಹಿತಿಗಳು ಬರ್ತಾ ಹೋಗುತ್ತೆ. ಬನ್ನಿ ಗೆಳೆಯರೇ, ಇವರ ಒಂದು ಮಾಹಿತಿಯನ್ನ ಪಡೆಯೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಗೆಳೆಯರು ನೋಡಿ, ಇವರು ಬದುಕಿನ ಒಂದು ಸತ್ಯವನ್ನ ಹೇಳಿದ್ದಾರೆ. ನೋಡಿ, ಮದುವೆ ಆಗಿ 1 ತಿಂಗಳಾಗಿತ್ತಂತೆ, ಅಷ್ಟರಲ್ಲಿ ಅವರು ಕಾರಿನಲ್ಲಿ ಮೃತಪಟ್ಟರು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. 8 ವರ್ಷದಿಂದ ಒಬ್ಬರೇ ಇರುವುದಾಗಿ ಹೇಳಿಕೊಂಡಿದ್ದಾರೆ. ಅದಾದ ನಂತರ ಯಾರ ಜೊತೆಗೂ ಒಂದು ಸಂಬಂಧವನ್ನ ಇಟ್ಟುಕೊಂಡಿಲ್ಲ ಅಂತ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಇವರು ಈಗ ಕಂಪನಿಯಲ್ಲಿ ಕೆಲಸವನ್ನ ಮಾಡಿ ಸ್ವಲ್ಪ ಹಣ ಆಸ್ತಿ ಎಲ್ಲ ಮಾಡಿಕೊಂಡಿರುವುದಾಗಿ ಮಾಹಿತಿಯಲ್ಲಿ ಇವರ ಬದುಕಿನ ಸತ್ಯವನ್ನ ಹೇಳಿದ್ದಾರೆ. ಗೆಳೆಯರೇ ನೋಡಿ, ಗೆಳೆಯ ಬೇಕು, ಯಾವ ರೀತಿ ಇರ್ಬೇಕಂದ್ರೆ ಇವರಿಗೆ ಗೆಳೆಯ ನೋಡಿ, ಇವರಿಗೆ ಬೇಕಾದ ರೀತಿಯಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಇರ್ತಾರಂತೆ. ಯಾವುದೇ ಒಂದು ವರ್ಗದವರಾದ್ರೂ ಪರವಾಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಕಷ್ಟದಲ್ಲೂ ಸುಖದಲ್ಲೂ ಇವರನ್ನ ಅರ್ಥ ಮಾಡಿಕೊಳ್ಳುವಷ್ಟು ಅಕ್ಷರ ಜ್ಞಾನ ಅವರಿಗೆ ಇರ್ಬೇಕಂತನೂ ಕೂಡ ಹೇಳ್ಕೊಂಡಿದ್ದಾರೆ. ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಗೆಳೆಯ ಆಗಿರ್ಬೇಕಂತ, ಇವರಿಗೆ ಪ್ರೀತಿಯಿಂದ ಸುಖ ಕೊಡುವಂತಹ ಗೆಳೆಯ ಆಗಿರ್ಬೇಕು ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, ಅನುಮಾನ ಪಡುವವರು ಬೇಡ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಗೆಳೆಯರೇ, ಇವಿಷ್ಟು ಗೆಳೆಯನ ಬಗ್ಗೆ ಮಾಹಿತಿ ಆಗಿದೆ. ಇವೆಲ್ಲ ಕ್ವಾಲಿಟಿ ನಿಮ್ಮ ಹತ್ರ ಇದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ಗೆಳೆಯರು ನೋಡಿ, ಇದು ಇವರ ಸ್ವಂತ ಮನೆ, ಇನ್ನು ಗೃಹ ಪ್ರವೇಶ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದು 2 ಬೆಡ್ರೂಮ್ ಇರುವಂತಹ ಮನೆ ಆಗಿದೆ. ಓನ್ ಆಗಿ ಇವರೇ ಕಟ್ಸ್ಕೊಂಡಿರುವುದಾಗಿ ತಿಳಿಸಿದ್ದಾರೆ. ಇದು ಜಾಗ ಇವರ ತಂದೆಯವರ ಜಾಗ. ಇವರ ತಂದೆಯವರು ಕೊಟ್ಟಂತ ಜಾಗದಲ್ಲಿ ಇವರು ಮನೆಯನ್ನ ಕಟ್ಟಿಕೊಂಡಿರುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಗೆಳೆಯರೇ ನೋಡಿ, ಇವರ ಆಸ್ತಿಗೆ ಬರೋದಾದ್ರೆ ಇವರ ತಂದೆಯವರು ಇವರಿಗೆ 2 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಕಾರು, ಇವರು ಓನ್ ಆಗಿ ಕಾರನ್ನ ತೆಗೆದುಕೊಂಡಿದ್ದಾರೆ. ಇವ್ರ ತಂದೆ ಕೊಟ್ಟಂತ ಜಾಗದಲ್ಲಿ ಅವಾಗ್ಲೇ ತೋರ್ಸಂಗೆ 2 BHK ಹೌಸ್ ಅನ್ನ, ಅಂದ್ರೆ 2 ಬೆಡ್ರೂಮ್ ಇರುವಂತಹ ಮನೆಯನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ 100 ಗ್ರಾಮ್ ಒಡವೆಗಳು ಇದಾವಂತ ಹೇಳ್ಕೊಂಡಿದ್ದಾರೆ. ಗೆಳೆಯರು ನೋಡಿ, ಇದು ಇವರ ಸ್ವಂತ ಕಾರು, ಓನ್ ಯೂಸ್ಗೂ, ಜೊತೆಗೆ ಅಲ್ಲಿ ಅವಾಗ ಬಾಡಿಗೆ ಕೂಡ ಕಳಿಸುವುದಾಗಿ ಈ ಕಾರ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಗೆ. ನೋಡಿ, ಇವರ ಮಾಹಿತಿಗೆ ಬರೋದಾದ್ರೆ RP ಶಿಲ್ಪ ಅಂತ ಇವ್ರ ಹೆಸರು. ತಂದೆ ಹೆಸರು ರಾಜಪ್ಪ, ಇವರಿಲ್ಲ. ಶಾರದಾ ತಾಯಿ ಹೆಸರು, ಇವರು ಕೂಡ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಗೆಳೆಯರೇ, ಇವ್ರದ್ದು ಎಜುಕೇಶನ್ ಡಿಪ್ಲೊಮಾ ಆಗಿರೋದ್ರ ಬಗ್ಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಇವರ ಹಾಬಿ ಮೆಹಂದಿ ಡಿಸೈನ್ ವರ್ಕ್ ಮಾಡುವುದಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ. ಊರು ರಾಯಚೂರು, ವರ್ಕ್ ಬೆಂಗಳೂರಿನಲ್ಲಿ ವರ್ಕ್ ಮಾಡೋದಾಗಿ ಹೇಳ್ಕೊಂಡಿದ್ದಾರೆ. ತೂಕ 68, 157 ಸೆಂಟಿಮೀಟರ್ ಎತ್ತರ ಅಂತ ತಿಳಿಸಿದ್ದಾರೆ. ಈಗ ಇವರಿಗೆ 35ರ ವಯದಲ್ಲಿ ಪ್ರೆಸೆಂಟ್ ನಡೀತಾ ಇದೆ. ಗೆಳೆಯರು ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯವನ್ನ, ನೀವು ಇವರನ್ನ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಗೆಳೆಯರೇ, ಕಮೆಂಟ್ ಮೂಲಕ ನಿಮ್ಮ ಮಾಹಿತಿಯನ್ನ ತಿಳಿಸಿದ್ರೆ ಇವರೇ ಖುದ್ದಾಗಿ ಎಲ್ಲ ಓದಿ ನಿಮ್ಮ ಅಭಿಪ್ರಾಯಗಳನ್ನ ಓದಿ ನಂತರ ರಿಪ್ಲೈ ಕೊಡುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಅನ್ನ ಮಾಡಿ, ಇಲ್ಲಾಂದ್ರೆ ಬೇಡ. ನಿಮ್ಮ ಅಭಿಪ್ರಾಯನ ತಿಳಿಸಬಹುದು, ಇಲ್ಲಾಂದ್ರೆ ಬೇಡ. ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.